ಏನು ಬೇಕ ಹಾರಗಳನ್ನು ಕೈಯಲ್ಲಿಡಿದು ಹಾಳನ್ನು ತಿಕ್ಕುತ್ತಿರುವೆ. ಸೌಖ್ಯವಾಗಿರುವೇನು? ನಾನು ಸೌಖ್ಯವಾಗಿರುವೆನಮ್ಮ, ನೀನೇ ಆಗಿರ್ತೀಯಮ್ಮ. ನನ್ನ ಸೌಖ್ಯಕ್ಕೆ ಬಂದಿರುವ ಕೊರತೆ ಆದ್ರೂ ಏನು ಮಾತ್ರ ಬೇಕಾ? ಏನು ಹಾರಗಳನ್ನು ಕೈಯಲ್ಲಿ ಹಿಡಿದು ಬಹಳದಿಂದ ತಿಕ್ಕುತ್ತಿರುವೆ. ಹೇಗೆ ಮಂದ? ಈ ವಿಚಾರವು ನಿನಗೆ ತಿಳಿಯದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ವೇಳೆಯಲ್ಲಿ ಆದ್ದರಿಂದಲೇ ಶ್ರೀರಾಮಚಂದ್ರನನ್ನು ಕರೆಯಿಸಿ ಮಂಗಳ ಸ್ನಾನವನ್ನು ಮಾಡಿಸಿ ನಾನೇ ಸ್ವತಃ ರಚಿಸಿರುವ ಮಾಲೆ ಆತನಿಗೆ ಹಾಕಿ ಪಟ್ಟಾಭಿಷೇಕವನ್ನು ನಡೆಸುತ್ತೇನೆ. ಅಯ್ಯ ಮುರುಳೆ, ಇವು ಹೂವಿನ ಮಾಲೆಯಲ್ಲ, ಹಾವಿನ ವಿಷಜ್ವಾಲಗಳು. ತಿಳಿಯಿತೆ? ನಿನ್ನ ಸುಖ ಸಂತೋಷವನ್ನು ಉರಿಸುವ ವಿಷಜ್ವಾಲಗಳು ಮಹಾರಾಣಿಯೇ. ಏನು ಮಂದ್ರ? ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೇನು ಒಂದು ವಿಧವಾಗಿ ಕಳವಳ ಉಂಟಾಗುತ್ತಿರುವುದು. ಅದೇನು ಬಿಡಿಸಿ ಹೇಳಬಾರದೇನೆ? ಅರ್ಥವಾಗದೇ ಇರುವುದರಿಂದಲೇ ಈ ಅನರ್ಥವು ಸಿದ್ಧವಾಗಿರುವುದು. ಬೇಕಾ? ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿದ್ದರೆ ನೀನು ಸಂತೋಷ ಪಡುವುದಾಗಿತ್ತು. ನಿನ್ನ ಸೌತಿಯ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದು ಭಾಗ್ಯವೇನು ಹೇಳು? ಮಂದ್ರ, ರಾಮನು ಬೇರೆ ಭರತನು ಬೇರೆ ಏನು? ಶ್ರೀರಾಮಚಂದ್ರನು ತನ್ನ ಗೆದ್ದ ತಾಯಿಯಾದ ಕೌಶಲ್ಯಗಿಂತಲೂ ನನ್ನ ಮೇಲೆ ಅತಿಯಾದ ವಿಶ್ವಾಸ, ಗೌರವ, ಮರ್ಯಾದೆಯನ್ನಿಟ್ಟಿರುವಾಗ ನನ್ನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ್ರೆ ನನಗೆ ಅದು ಶುಭವಾಗುತ್ತೆ ಅಲ್ಲವೇ ಮಂದರ? ಬೇಕಾ? ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ದಶರಥರಾದರೂ ನಿನ್ನೊಡನೆ ಮೊದಲೇನಾದರೂ ಆಲೋಚಿಸಿದರೆ ಹೇಳು? ಅಷ್ಟರಲ್ಲಿಯೇ ತಿಳಿದುಕೋ, ಆತನಿಗೆ ನಿನ್ನಲ್ಲಿರುವ ಅಂತರಂಗ ಪ್ರೀತಿಯೇ ಕೇಳು. ಭರತಾಚಂದ್ರನು ನಗರದಲ್ಲಿಲ್ಲದ ಆ ವೇಳೆಯಲ್ಲಿ ಜ್ಯೇಷ್ಠಪುತ್ರನಾದ ರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಿ ಒಡನೆ ನಿನ್ನನ್ನು ಭರತನನ್ನು ಅರಣ್ಯಕ್ಕೆ ಕಳಿಸಬೇಕಿತ್ತು ಆಲೋಚನೆ ಮಾಡಿರುವಂತೆ. ಕೈಕಾ? ನನ್ನನ್ನು ಭರತನನ್ನು ಅರಣ್ಯಕ್ಕೆ ಕಳಿಸುವ ವಿಚಾರ ಈ ಮಾತುಗಳನ್ನು ನೀನು ಮಾತನಾಡುತ್ತಿದ್ದೀಯ. ಇಲ್ಲ, ನೀನು ಖಂಡಿತವಾಗಿ ಸಾಧ್ಯವಿಲ್ಲ. ಮಂದ್ರ, ನೀನು ನಿನಗೇನು ಮುಚ್ಚೇನು ಹಿಡಿದಿರುವುದೇನು? ಅದೇನು ಸರಿಯಾಗಿ ಬಿಡಿಸಿ ಮಾತನಾಡಬಾರದೇನೆ? ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿರುವ ಸಹಾಯಕ್ಕೆ ನಿನ್ನ ಕಾಂತನ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿದ್ದರು. ಆ 2 ವರಗಳಲ್ಲಿ ಹೇಳುವೆನು ಕೇಳು.
ವೆಚ್ಚ ಚಿಂತಾ ವೆಚ್ಚ ಎಂಬ ಬಿಂದು ಮಾತ್ರದಲ್ಲಿ ಯಾವ ಪದಾರ್ಥವನ್ನಾದರೂ ಇಂತಹ ಚಿಂತೆಯು ಮನಸ್ಸಿಗೆ ಬಿದ್ದ ವರ್ಷದಲ್ಲಿ ತನ್ನ ಶರೀರವನ್ನು ತೆಗೆಸಿಬಿಡುವುದು. ಆದ್ದರಿಂದ ಅಂತಹ ಚಿಂತೆಯು ನಿನ್ನ ಮನದ ಇಷ್ಟಾಂತವನ್ನು ಹೇಳು. ನನ್ನ ಮನದ ಇಷ್ಟಾರ್ಥವನ್ನು ತಿಳಿಸುವೆನು, ಆದ್ರೆ ತಿಳಿಸಿದರೆ ನಡೆಸಿಕೊಡುವ ಮನಸ್ಸು ತಮಗಿರಬೇಕಲ್ಲ. ಏನು ಕೈಕ ಸೂರ್ಯಾಂಶದ ಅರಸರನ್ನು ನಿನ್ನ ಮನದ ಇಷ್ಟಾಂತವನ್ನು ಹೇಳು. ನನ್ನ ಮನದ ಇಷ್ಟಾರ್ಥವನ್ನು ಹೇಳಿದರೆ ತಾವು ಖಂಡಿತವಾಗಿ ನಡೆಸಿಕೊಡುವಿರು ತಾನೆ. ಏನು ಕೈಕ ನೀನಾಡುವ ಮಾತೆ ಹಿಂದೆ ಕೊಟ್ಟಿದ್ದ ವರಗಳ ವಿಚಾರವಾಗಿ ಮಾತನಾಡಿದ್ದೇನೆ. ಅದೇ ದೇವರಿಗೆ ಕ್ಷಣ ಮಾತ್ರದಲ್ಲೇ ನಡೆಸಿಕೊಡುವೆನು. ಹಾಗಾದ್ರೆ ಕೇಳಿಸ್ತಾವೆ ಹೇಳಿ. ಈಗ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಮೋಸನ ದೇಶದ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು. ನೀವು ರಾಣಿಯಾಗಿ ಯಾಚಿಸುವುದೆಂದರೆ ನನಗೆ ನಾಚಿಕೆಯಾಗುವುದು. ಯೋಚಿಸಬೇಡ. ಏನು ಬೇಕಾ? ಕೋಪವೇ ಆಡಿದ ಮಾತು ನಡೆಸಲು ಕೋಪವೇ ಬೇಕು. ಆ ನಿನ್ನ ವರಗಳನ್ನು ಈ ಕ್ಷಣದಲ್ಲೇ ನಡೆಸಿಕೊಡಿ ಹೇಳಿಕೋ. ಹಾಗಾದ್ರೆ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುವೆನೆಂದು ನನಗೆ ಈಗ ತಾನೇ ಭಾಷೆಯನ್ನು ಕೊಟ್ಟರು. ಅದನ್ನು ತಪ್ಪುವುದಿಲ್ಲ ತಾನೇ? ಸಂಶಯವನ್ನು ನಿನ್ನ ಮನದ ಇಷ್ಟಾಂತವನ್ನು ಹೇಳು. ಸಂಶಯವು ನಿವಾರಣೆಯಾಗಲಿಲ್ಲವೇ? ಆದರೆ ಕೇಳು. ಶ್ರೀರಾಮನ ಆಣೆಯಾಗಿಯೂ ನಡೆಸಿಕೊಡುವೆನೆಂದು ಭಾಷೆಯನ್ನಿಟ್ಟರೆ ಎಚ್ಚರ. ನನ್ನ ವರಗಳನ್ನು ಖಂಡಿತವಾಗಿ ನಡೆಸಿಕೊಂಡು ನಾನೀಗ ಈಗ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಶಲ ದೇಶದ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು. ಆಸೆ ಮಾಡುತ್ತಿರುವೆಯಾ? ಪರಿಹಾಸಕ್ಕಾದರೂ ರಾಮನಿಗೆ ವನವಾಸವೆಂದು ಹೇಳಿದೆಯಾ? ನಾನು ಹಾಗೆಂದಿಗೂ ಹೇಳುತ್ತಿರುವುದಿಲ್ಲ. ನಿನ್ನ ಮನದ ಇಷ್ಟಾರ್ಥವನ್ನು ಹೇಳು. ಪ್ರಾಣಕಾಂತ, ನಾನು ಪರಿಹಾಸವನ್ನು ಮಾಡುತ್ತಿಲ್ಲ. ನಾನು ಹೇಳುತ್ತಿರುವುದೆಲ್ಲವೂ ಸತ್ಯವೇ. ಈ ಕೋಶಲ ದೇಶದ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು.
ಕೈಕ ನೀನು ಹೇಳಿದಂತೆ ಭರತನಿಗೆ ರಾಜ್ಯವನ್ನು ವಹಿಸಿಕೊ, ರಾಮನನ್ನು ಮಾತ್ರ ಲಂಕೆಗೆ ಕಳಿಸಬೇಕು. ಆ ವರವನ್ನು ಬಿಟ್ಟು ಇನ್ನೇನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಳ್ಳಬೇಕು. ದಯವಿಟ್ಟು ಸ್ವಾಮಿ, ಖಂಡಿತವಾಗಿಯೂ ಆಡಿದ ಮಾತನ್ನು ತಪ್ಪಬೇಡಿ. ನನಗೆ 2 ಹೊರೆಗಳು